ಹೇ ಕೌಂಟೆಯನೇ, ಈ ಆತ್ಮದ ಜ್ಞಾನ ಇದೆಯಲ್ಲ, ಇದು ಎಲ್ಲ ಮನುಷ್ಯರಲ್ಲೂ ಆಸೆಗಳಿಂದ ಮುಚ್ಚಿ ಈ ಕೈಗೆ ಎಟುಕದ ಆಸೆಗಳ ಹಿಂದೆ ಓಡ್ತಾನೆ ಇರತ್ತೆ. ಎಲ್ಲಿ ತನಕ ಅಂತ ಕೇಳಿದ್ಯಾ? ಈ ಆತ್ಮ ದೇಹವನ್ನ ಬಿಟ್ಟೋಗುವ ಸಮಯದ ಅಂತ್ಯದವರೆಗೂ ಅದು ಹೀಗೇ ಇರತ್ತೆ. ಅದರಿಂದನೇ ಕಡೆವರೆಗೂ ಈ ಆಸೆಗಳೇ ನಮ್ಮ ಶತ್ರುಗಳು. ಈ ಆಸೆ ಮತ್ತೆ ಆಕ್ರೋಶ ನಮ್ಮ ದೇಹದ ಇಂದ್ರಿಯಗಳು, ಮನಸ್ಸು ಮತ್ತೆ ನಮ್ಮ ಆತ್ಮದ ಜ್ಞಾನವನ್ನ ಹೇಗೆ ಆವರಿಸಿರುತ್ತೆ ಅಂದ್ರೆ, ಅದೇ ಒಂದು ಮಾಯೆಯನ್ನ ಸೃಷ್ಟಿ ಮಾಡಿರೋದೆ. ಈ ಮಾಯೆಯಿಂದಾಗಿ ನಾವು ಯಾವಾಗ್ಲೂ ನಮ್ಮ ದೇಹನೇ ಆತ್ಮ ಮತ್ತೆ ಆ ಇಂಟೆಲಿಜೆನ್ಸು ನಾವೇ ಅಂತ ಅನ್ಕೊಂಡಿರ್ತೀವಿ.